Everyone, welcome to Sanmarga classes. 23ನೇ ಪ್ರಶ್ನೆ ಪ್ರಾಚೀನ ಭಾರತದ ನಾಗರಿಕತೆಗಳು ಎನ್ನುವಂತಹ ಚಾಪ್ಟರ್ ಇಂದ ವೇದಗಳ ಕಾಲದ ಸಾಮಾಜಿಕ ಹಾಗೂ ರಾಜಕೀಯ ವ್ಯವಸ್ಥೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ವೇದಗಳ ಕಾಲ ಅಥವಾ ವೈದಿಕ ಯುಗ ಕಂಡು ಬಂದಿರುವಂತದ್ದು ಕ್ರಿಸ್ತ ಪೂರ್ವ 1500ರಿಂದ 1700ರವರೆಗೆ. ಸೊ ಇದು ವೈದಿಕ ಅಥವಾ ವೇದಗಳ ಕಾಲ. ಈ ವೇದಗಳ ಕಾಲವನ್ನ ಪೂರ್ವ ವೈದಿಕ ಕಾಲ ಮತ್ತು ಪೂರ್ವ ವೇದ ಕಾಲ ಮತ್ತು ನಂತರದ ವೇದ ಕಾಲ ಎಂದು ವಿಂಗಡಿಸಲಾಗಿದೆ. ಓಕೆನಾ. ಸೊ ಋಗ್ವೇದದ 10ನೇ ಮಂಡಲದಲ್ಲಿ ಇದರ ಬಗ್ಗೆ ವಿವರಿಸಲಾಗಿದೆ. ಪೂರ್ವ ವೇದ ಕಾಲ ಅಂದ್ರೆ ಋಗ್ವೇದದ ಕಾಲ ಮಕ್ಕಳು. ಪೂರ್ವ ವೇದ ಅಂತ ಕಾಲವೇ ಋಗ್ವೇದದ ಕಾಲ. ಓಕೆನಾ. ಸೊ ಈ ಋಗ್ವೇದದ ಕಾಲದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖವಿದೆ. ಸಮಾಜವನ್ನ 4 ವರ್ಣಗಳಾಗಿ ವಿಂಗಡಿಸಲಾಗಿತ್ತು ಮಕ್ಕಳೇ. ಯಾವುದು ಅಂದ್ರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ 4 ವರ್ಣಗಳು ಅಸ್ತಿತ್ವದಲ್ಲಿ ಇದ್ದವು. ಆದರೆ ಈ ವರ್ಣ ವ್ಯವಸ್ಥೆ ಎನ್ನುವುದು ಹುಟ್ಟಿನಿಂದಲ್ಲ, ಆ ವೃತ್ತಿಯ ಮೇಲೆ ನಿರ್ಣಯವಾಗುತ್ತಿತ್ತು. ಒಬ್ಬ ವ್ಯಕ್ತಿ ಆರಿಸಿಕೊಂಡ ವೃತ್ತಿಯ ಮೇಲೆ ಆತನ ವರ್ಣವು ನಿರ್ಧರಿತವಾಗುತ್ತಿತ್ತು. ಜಾತಿ ಸೂಚಕವಾಗಿ ಇರಲಿಲ್ಲ. ಈ ವರ್ಣ ವ್ಯವಸ್ಥೆಯು ಜಾತಿ ಸೂಚಕವಾಗಿ ಇರಲಿಲ್ಲ ಅನ್ನೋದನ್ನು ಪ್ರಮುಖವಾದದ್ದು. ಓಕೆನಾ. ಮಹಿಳೆಯರಿಗೆ ಪೂರ್ವವೇದ ಕಾಲದಲ್ಲಿ ಉನ್ನತವಾದ ಸ್ಥಾನಮಾನವಿತ್ತು ಮತ್ತು ವಿವಾಹ ಪದ್ಧತಿಯು ಆಗಿನ ಪೂರ್ವವೇದ ಕಾಲದಲ್ಲಿ ಜಾರಿಯಲ್ಲಿ ಇತ್ತು. ಓಕೆ. ರಾಜನನ್ನ ಈ ಪೂರ್ವವೇದ ಕಾಲದಲ್ಲಿ ರಾಜನನ್ನ ರಾಜನ್ ಎಂದು ಕರೆಯುತ್ತಿದ್ದರು. ಈತನ ಸಹಾಯಕ್ಕೋಸ್ಕರ ಸಭಾ ಸಮಿತಿ ವಿಧಾತ ಎನ್ನುವಂತಹ ವಿಧಾತಗಳು ಅಸ್ತಿತ್ವದಲ್ಲಿ ಇದ್ದವು. ರಾಜನ ಸಹಾಯಕ್ಕೆ ಸಭಾ ಸಮಿತಿ ಮತ್ತು ವಿಧಾತ ಎನ್ನುವಂತಹ ಸಂಸ್ಥೆಗಳು, ಇವು ಏನು ಮಕ್ಕಳೇ ಸಂಸ್ಥೆಗಳು ಅಸ್ತಿತ್ವದಲ್ಲಿ ಇದ್ದವು. ಓಕೆ. ಸೊ ಇದು ಪೂರ್ವವೇದ ಕಾಲದ ಪರಿಸ್ಥಿತಿ, ರಾಜಕೀಯ ಹಾಗೂ ಸಾಮಾಜಿಕ ವ್ಯವಸ್ಥೆ. ಅದೇ ರೀತಿ ಉತ್ತರ ವೇದ ಕಾಲದಲ್ಲಿ ಹುಟ್ಟಿನಿಂದ ಜಾತಿ ನಿರ್ಧಾರ ಮಾಡುವಂತಹ ವ್ಯವಸ್ಥೆ ಜಾರಿಗೆ ಬರುತ್ತೆ. ಓಕೆ. ಇದು ಜಟಿಲವಾದ ವ್ಯವಸ್ಥೆ ಜಾರಿಗೆ ಬಂದಿತ್ತು. ಜಾತಿ ವ್ಯವಸ್ಥೆ ಇಲ್ಲಿ ಜಟಿಲವಾಗ್ತಾ ಹೋಯ್ತು ಉತ್ತರ ವೇದ ಕಾಲದಲ್ಲಿ. ಮಹಿಳೆಯರಿಗೆ ಸಮಾಜದಲ್ಲಿ ಸರಿಯಾದ ಸ್ಥಾನಮಾನ ಇರಲಿಲ್ಲ. ವಿಧವಾ ವಿವಾಹ ಪದ್ಧತಿಯನ್ನ ನಿಷೇಧಿಸಲಾಯಿತು. ಅಂದ್ರೆ ಮಹಿಳೆಯರ ಸ್ಥಾನಮಾನವನ್ನ ಕಸಿಯೋದಕ್ಕೆ ಪ್ರಾರಂಭವಾಯಿತು. ಓಕೆನಾ. ಬಾಲ್ಯ ವಿವಾಹ, ವರದಕ್ಷಿಣೆ ಅಂತಹ ಒಂದು ಪಿಡುಗುಗಳು ಪದ್ಧತಿಗಳು ಅಸ್ತಿತ್ವಕ್ಕೆ ಈ ಒಂದು ಉತ್ತರ ವೇದ ಕಾಲದಲ್ಲೇ ಜಾರಿಗೆ ಬಂದವು. ಬಾಲ್ಯ ವಿವಾಹ, ವರದಕ್ಷಿಣೆ, ಪರದಾ ಪದ್ಧತಿಯಂತಹ ವ್ಯವಸ್ಥೆಗಳು, ಪಿಡುಗುಗಳು ಅಸ್ತಿತ್ವಕ್ಕೆ ಬರ್ತವೆ. ರಾಜನ ಸಹಾಯಕ್ಕಿದ್ದ ವಿಧಾತ ಎನ್ನುವಂತಹ ಸಂಸ್ಥೆಯು ಕಣ್ಮರೆಯಾಗತ್ತೆ. ಈಗಿನ ಕಾಲದಲ್ಲಿ ಉತ್ತರ ವೇದ ಕಾಲದಲ್ಲಿ ಜನರ ಒಂದು ಪ್ರಮುಖ ಉದ್ಯೋಗವಾಗಿ ಕೃಷಿಯು ಪ್ರಮುಖ ಉದ್ಯೋಗವಾಯಿತು. ಬೇಟೆ ಅಥವಾ ಪಶುಸಂಗೋಪನೆಗಿಂತಲೂ ಕೃಷಿ ಪ್ರಮುಖ ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಸೊ ಇದು ಉತ್ತರ ವೇದ ಕಾಲದ ಸಾಮಾಜಿಕ ಹಾಗೂ ರಾಜಕೀಯ ವ್ಯವಸ್ಥೆ. ಓಕೆನಾ. ಥ್ಯಾಂಕ್ ಯು.